ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 8ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನೀತಿವಂತರೇ ಕರ್ತನಲ್ಲಿ ಸಂತೋಷಿಸಿರಿ, ಉಲ್ಲಾಸ ಪಡಿರಿ, ಯಥಾರ್ಥ ಹೃದಯವುಳ್ಳವರೇ ಉತ್ಸಾಹ ಧ್ವನಿ ಮಾಡಿರಿ. ಕೀರ್ತನೆಗಳು 32ನೇ ಅಧ್ಯಾಯ 11ನೇ ವಚನ. ನಮ್ಮ ಓದುಗರು ಈ ಆಶೀರ್ವದಿಸಲ್ಪಟ್ಟ ಸಂದೇಶವನ್ನು ಅತ್ಯಧಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆಂದು ನಾವು ನಂಬುತ್ತೇವೆ. ಕರ್ತನಲ್ಲಿ ಸಂತೋಷವಾಗಿರುತ್ತಾರೆ. ಇದು ಕ್ಷುಲ್ಲಕವಾಗಿರುವ ಈ ಲೌಕಿಕ ವಿಷಯಗಳಿಗಿಂತಲೂ ಬಹಳ ವ್ಯತ್ಯಾಸವಾಗಿದೆ. ಯಾರೆಲ್ಲ ಈ ಭೂಮಿಯ ಮೇಲೆ ತಮ್ಮ ಪ್ರೀತಿ ವಾತ್ಸಲ್ಯವನ್ನು ಇಡುತ್ತಾರೋ ಅವರಿಗಿರುವ ನಿರಂತರವಾದ ಸಂತೋಷಕ್ಕೆ ಈ ಲೋಕದಲ್ಲಿ ತಡೆಯುಂಟು ಮಾಡುವ ಸಂಕಟಗಳಿರುತ್ತದೆ. ಆದರೆ ಯಾರೆಲ್ಲ ತಮ್ಮ ಪ್ರೀತಿ ವಾತ್ಸಲ್ಯವನ್ನು ಪರಲೋಕದ ವಿಷಯಗಳಿಗೆ, ಕರ್ತನ ಮೇಲೆ ಮತ್ತು ಆತನು ನಮಗಾಗಿ ವಾಗ್ದಾನ ಮಾಡಿರುವ ಮಹಿಮೆಯ ವಿಷಯಗಳ ಮೇಲಿಡುತ್ತಾರೋ ಅವರು ನಿಶ್ಚಯವಾಗಿಯೂ ಸಂತೋಷದಿಂದಿರುವರು. ಏಕೆಂದರೆ ನಮ್ಮ ಕರ್ತನು ಬದಲಾಗದವನು, ಆತನು ಮಾಡಿದ ವಾಗ್ದಾನಗಳಲ್ಲಿ ಒಂದೂ ಕೂಡ ವಿಫಲವಾಗದು. ಯಾರೆಲ್ಲ ಈ ನಿರೀಕ್ಷೆಯಲ್ಲಿ, ಉದ್ದೇಶದಲ್ಲಿ, ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿರುತ್ತಾರೋ ಅವರೆಲ್ಲರೂ ಕರ್ತನ ಸ್ತುತಿಯನ್ನು ಹೇಳಲಿ ಮತ್ತು ಉತ್ಸಾಹ ಧ್ವನಿ ಮಾಡಲಿ. ಕೇವಲ ಶಾರೀರಿಕ ಪ್ರಕಾರ ಅವರು ಉದ್ದೇಶಪೂರ್ವಕವಲ್ಲದ ಅಪೂರ್ಣತೆಯನ್ನು ಮರೆಮಾಡಲಾಗಿರುವುದು ಮಾತ್ರವಲ್ಲ, ಆದರೆ ನೀತಿಯ ಆಳ್ವಿಕೆ 1000 ವರ್ಷದ ರಾಜ್ಯ ಈಗ ಹತ್ತಿರವಿರುವುದರಿಂದ ಮತ್ತು ಅದರ ಆಳ್ವಿಕೆಯ ಅಡಿಯಲ್ಲಿ ಮಹಾಶತ್ರುವಾದ ಸೈತಾನನನ್ನು ಬಂಧಿಸಿದ ನಂತರ ಲೋಕದ ಎಲ್ಲ ಜನರು ಆಶೀರ್ವಾದವನ್ನು ಹೊಂದಿಕೊಳ್ಳುವರು ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಉತ್ಸಾಹ ಧ್ವನಿ ಮಾಡಲಿ ಎಂಬುದೇ. ಆಮೇನ್.